ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನವರಾತ್ರಿ 2025 8ನೇ ದಿವಸ ಮಹಾಗೌರಿ ಮುಹೂರ್ತ ಪೂಜೆ ಹಾಗೆ ಪೂಜೆ ವಿಧಾನವನ್ನು ಮತ್ತು ಮಂತ್ರನ ನೋಡೋಣ. ನವರಾತ್ರಿಯ 8ನೇ ದಿನ ಜಗನ್ಮಾತೆ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ. ಶುದ್ಧ ಹಾಲಿನಂತೆ ಬಿಳಿಯ ವರ್ಣದ ಮಹಾಗೌರಿ ತಪಸ್ಸಿನಿಂದ ಈ ರೂಪ ಪಡೆದಳು. ಈ ದಿನ ಆಕೆಯನ್ನು ಆರಾಧಿಸುವುದರಿಂದ ಸಂಚಿತ ಪಾಪಗಳು ನಿವಾರಣೆಯಾಗಿ ಶಾಂತಿ ಹಾಗೂ ಶಾಶ್ವತ ಪುಣ್ಯ ಪ್ರಾಪ್ತವಾಗುತ್ತದೆ. ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಸಕಾರಾತ್ಮಕ ಬದುಕಿಗೆ ಮಾರ್ಗದರ್ಶನ ನೀಡುವ ಶಕ್ತಿ ಈ ದೇವಿಯಲ್ಲಿದೆ ಎಂಬ ನಂಬಿಕೆ ಸಹ ಇದೆ. ನವರಾತ್ರಿಯ 8ನೇ ದಿನ ಜಗನ್ಮಾತೆಯ ಆರಾಧನೆ ಮಹಾಗೌರಿ ರೂಪದಲ್ಲಿ ನೆರವೇರುತ್ತದೆ. ಈ ದಿನದ ದೇವಿಯ ವಿಶೇಷತೆ ಎಂದರೆ ಆಕೆಯ ದೇಹ ಸಂಪೂರ್ಣವಾಗಿ ಹಾಲಿನಂತೆ ಬಿಳಿಯಾಗಿದೆ. ಆ ಶುದ್ಧ ಬಿಳಿಯ ಬಣ್ಣಕ್ಕೆ ಶಂಖ, ಚಂದ್ರ ಮತ್ತು ಕುಂದ ಪುಷ್ಪಗಳನ್ನು ಉಪಮೆ ನೀಡಲಾಗಿದೆ. ಕೇವಲ 8 ವರ್ಷದ ವಯಸ್ಸಿನ ಬಾಲೆಯ ರೂಪದಲ್ಲಿರುವ ಈ ತಾಯಿ ಅಷ್ಟವರ್ಷ ಭವೇತ್ ಗೌರಿ ಎಂಬ ಪ್ರಸಿದ್ಧಿಯಿಂದ ಗುರುತಿಸಲ್ಪಟ್ಟಿದ್ದಾಳೆ. ಮಹಾಗೌರಿ ತಾಯಿಯು ಧರಿಸಿರುವ ವಸ್ತ್ರಗಳು ಹಾಲಿನಂತೆ ಬಿಳಿಯವು, ಆಭರಣಗಳು ಸಹ ಬಿಳಿಯ ಬಣ್ಣದಲ್ಲಿವೆ. ತಾಯಿಗೆ 4 ಭುಜಗಳಿದ್ದು ವಾಹನವಾಗಿ ಬಿಳಿ ವೃಷಭವಿದೆ. ಬಲಗಡೆಯ ಮೇಲಿನ ಕೈ ಅಭಯ ಮುದ್ರೆಯಲ್ಲಿ, ಕೆಳಗಿನ ಬಲಗೈಯಲ್ಲಿ ತ್ರಿಶೂಲ, ಎಡಗಡೆಯ ಮೇಲಿನ ಕೈಯಲ್ಲಿ ಡಮರು, ಕೆಳಗಿನ ಎಡಗೈಯಲ್ಲಿ ವರಮುದ್ರೆ. ಮಹಾಗೌರಿಯ ಮುಖಭಾವ ಶಾಂತವಾಗಿದ್ದು ಭಕ್ತರ ಮನಸ್ಸಿಗೆ ನೆಮ್ಮದಿ ತುಂಬುತ್ತದೆ. ಇನ್ನು ಮಹಾಗೌರಿನ ಆರಾಧನೆ ಮಾಡೋದ್ರಿಂದ ಏನೆಲ್ಲ ಲಾಭ ಸಿಗುತ್ತೆ ಅಂದರೆ, ನವರಾತ್ರಿಯ 8ನೇ ದಿನ ಮಹಾಗೌರಿಯನ್ನು ಆರಾಧನೆ ಮಾಡುವುದರಿಂದ ಸಂಚಿತ ಪಾಪಗಳು ನಿವಾರಣೆಯಾಗುತ್ತವೆ. ಮುಂದೆ ಪಾಪ, ಸಂತಾಪ, ದುಃಖ, ದಾರಿದ್ರ್ಯ ಸಮೀಪಿಸಲಾರವು ಅಂತ ಕರಗದ ಪುಣ್ಯ ಭಕ್ತರಿಗೆ ಸಿಗುತ್ತದೆ. ಮಹಾಗೌರಿಯ ಆರಾಧನೆಯ ವಿಶೇಷವೆಂದರೆ ಭಕ್ತರು ಏಕಾಗ್ರತೆಯಿಂದ ಧ್ಯಾನ ಮಾಡಿದಾಗ ಅಲೌಕಿಕ ಸಿದ್ಧಿಗಳ ಪ್ರಾಪ್ತಿ ಸಂಭವಿಸುತ್ತದೆ. ಇನ್ನು ಮಹಾಗೌರಿಯ ಪೂಜಾ ವಿಧಾನ ಬಂದು, ತಾಯಿ ಗೌರಿಯನ್ನು ಪೂಜಿಸಲು ರಾತ್ರಿ ಅರಳಿದ ಮಲ್ಲಿಗೆಯನ್ನು ಬಳಸಲಾಗುತ್ತದೆ. ತಾಯಿಯನ್ನು ಶುದ್ಧ ಮನಸ್ಸು ಭಕ್ತಿಯಿಂದ ಪೂಜಿಸಿ ಗಣಪತಿ ಪ್ರಾರ್ಥನೆ ಮೂಲಕ ಪೂಜೆಯನ್ನು ಶುರು ಮಾಡಿ ಷೋಡಶೋಪಚಾರ ಮಾಡಿದ ಬಳಿಕ ಆರತಿಯೊಂದಿಗೆ ಪೂಜೆ ಕೊನೆಗೊಳ್ಳಬೇಕು. ಇನ್ನು ಮಹಾಗೌರಿಯ ಪ್ರಸಾದ ನೈವೇದ್ಯ ಬಂದು ತೆಂಗಿನಕಾಯಿ, ಅಂದರೆ ತೆಂಗಿನಕಾಯಿಯನ್ನು ಬಳಸಿ ಯಾವುದಾದ್ರೂ ನೈವೇದ್ಯ ಮಾಡ್ಬೋದು. ಅಂದರೆ ತೆಂಗಿನಕಾಯಿಯಿಂದ ಪಾಯಸ ಮಾಡ್ಬೋದು ಅಥವಾ ಕೊಬ್ಬರಿ ಮಿಠಾಯಿ ಮಾಡಿ ಇಡ್ಬೋದು. ಮತ್ತು ಹೆಚ್ಚಿಗೆ ತೆಂಗಿನ ತುರಿ ಹಾಕಿ, ಬೆಲ್ಲ ಹಾಕಿ, ಬಾಳೆಹಣ್ಣು ಹಾಕಿ ರಸಾಯನ ಸಹ ಮಾಡಿ ಇಡ್ಬೋದು ದೇವ್ರ ನೈವೇದ್ಯಕ್ಕೆ. ಇದು ಸಹ ಒಂದು ದೇವ್ರ ನೈವೇದ್ಯ ಆಗುತ್ತೆ, ಮಹಾಗೌರಿ ನೈವೇದ್ಯ. ಮತ್ತು ಇನ್ನೊಂದು ವಿಷಯ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನವರಾತ್ರಿ ಈ ಬಾರಿ ಅಂತೂ 9 ದಿನ ಅಲ್ಲ 10 ದಿನ ಬಂದಿದೆ. ಹಾಗಾಗಿ ನಮಗೆ ಪ್ರತಿಯೊಂದು ತಿಥಿ ಕೂಡ 2 ದಿವಸಗಳ ಕಾಲ ಇದೆ. ಹಾಗಾಗಿ ಮುಹೂರ್ತ ಬಂದು ಮಹಾಗೌರಿಯ ಮುಹೂರ್ತ ಬಂದು ಮಧ್ಯಾಹ್ನ ಅಂದರೆ 11 ಗಂಟೆ ಮೇಲೆ ಶುರುವಾಗೋದ್ರಿಂದ ಕಾಳರಾತ್ರಿ ದೇವಿಯ ಪೂಜೆ ಹಿಂದಿನ ದಿನ ಅಂದರೆ ಸೆಪ್ಟೆಂಬರ್ 28ನೇ ತಾರೀಕು ಯಾರು ಮಾಡೋಕ್ಕೆ ಸಾಧ್ಯವಾಗದಿರ ಇರೋರು ಸೆಪ್ಟೆಂಬರ್ 29ನೇ ತಾರೀಕು ಮುಂಜಾನೆ ಮಾಡ್ಕೊಬೋದು. ಅಷ್ಟೇ ಅಲ್ಲ, ಈ ಬಾರಿಯ 10 ಬಣ್ಣಗಳು ಅಲ್ಲಿ ನಾನು 9 ಬಣ್ಣನ ನಿಮಗೆ ಮೊದಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಹಾಗಾಗಿ 10ನೇ ದಿವಸ ಬಣ್ಣ ಬಂದು ಒಂದು ಎಕ್ಸ್ಟ್ರಾ ಆಗುತ್ತೆ. 10 + 1 ಅಂದರೆ 11 ಆಗುತ್ತೆ. ಇಲ್ಲಿ 11ನೇ ದಿವಸ ಉಡಬೇಕಾಗಿರುವಂತಹ ಬಣ್ಣ ಬಂದು ಪರ್ಪಲ್ ಕಲರ್ ಆಗಿರುತ್ತೆ. ಹಾಗೆ ಮಹಾಗೌರಿಯ ಪೂಜೆ 29ನೇ ತಾರೀಕು ಸೆಪ್ಟೆಂಬರ್ ಅಂತೂ ನೀವಂತೂ ಧರಿಸಬೇಕಾಗಿರೋ ಬಟ್ಟೆ ಅಂತೂ ರಾಮ ಗ್ರೀನ್ ಅಂತಾರೆ ಅಥವಾ ನವಿಲು ಹಸಿರು ಅಂತ ಸಹ ಕರೀತಾರೆ. ಈ ಬಣ್ಣವನ್ನು ಧರಿಸಿ ಮಹಾಗೌರಿಯ ಪೂಜೆಯನ್ನು ಯಾರು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ದೇವರು ನಿಮಗೆ ಒಳ್ಳೆ ಇದು ಮಾಡ್ತಾನೆ. ಹಾಗೆ ಮಹಾಗೌರಿಯ ಪೂಜೆಯ ಮಂತ್ರ ಇವತ್ತು ನೋಡೋಣ ಬನ್ನಿ. ತಾಯಿ ಮಹಾಗೌರಿನ ಆರಾಧಿಸುವ ಮಂತ್ರ ಬಂದು ಹೀಗಿದೆ. ಓ ದೇವಿ ಮಹಾಗೌರಿಯೇ ನಮಃ. ಶ್ವೇತ ವೃಷೇ ಸಮೃದ್ಧ ಶ್ವೇತಾಂಬರಧರಂ ಶುಚೇಹ ಮಹಾಗೌರಿ ಶುಭಂ ದಾದ್ಯಾನ್ಮಹಾದೇವ ಪ್ರಮೋದಃ.
ನಮಸ್ತೈಸ್ತು 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 ನಮೋ ನಮಃ. ಹಾಗೆ ಮಹಾಗೌರಿ ಸ್ತುತಿ ಬಂದು ಯಾ ದೇವಿ ಸರ್ವಭೂತೇಷು ಮಹಾಗೌರಿ ರೂಪಿಣೆ ಸಂಸ್ಥಿತ ನಮಸ್ತೈಸ್ತು 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 ನಮೋ ನಮಃ. ಹೀಗಿದೆ. ನೋಡಿದ್ರಲ್ಲ, ಮಹಾಗೌರಿಯ 8ನೇ ದಿನ ನವರಾತ್ರಿಯ ದಿವಸ ಯಾವ ರೀತಿ ಪೂಜೆ ಮಾಡಬೇಕು, ಪೂಜಾ ಸಮಯ, ಬಣ್ಣ, ಪ್ರಸಾದ ಎಲ್ಲ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.